ನಿರ್ಮಾಣದಿಂದ ಕುಡಿಯುವ ನೀರಿಗೆ ಹಾಗೂ ಕೃಷಿ ಭೂಮಿಗೆ ಹಾಹಾಕಾರ. ರೈತ ಮುಖಂಡ ಶರಣೇಗೌಡ ಚಿಕ್ಕಬೆಣಕಲ್. ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕಬೆಣಕಲ್ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಯಾದ ಅನುಸ್ಥಾವರ ನಿರ್ಮಾಣಕ್ಕೆ ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿದ ಚಿಕ್ಕಬೆಣಕಲ್ ಗ್ರಾಮದ ರೈತ ಮುಖಂಡ ಶರಣೇಗೌಡ ಇದೇ ಸಂದರ್ಭದಲ್ಲಿ ಮಾತನಾಡಿ, ತುಂಗಭದ್ರಾ ಜಲಾಶಯದಲ್ಲಿ ಸುಮಾರು 300ಕ್ಕೂ ಅಧಿಕ ಟಿಎಂಸಿ ಹೂಳು ತುಂಬಿದ ಪ್ರಯುಕ್ತ ಚಿಕ್ಕಬೆಣಕಲ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಶುದ್ಧವಾದ ಕುಡಿಯುವ ನೀರಿಗೆ ಅಲೆದಾಟ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಕೃಷಿ ಭೂಮಿಗೆ ನೀರು ಇಲ್ಲದೆ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜಲಾಶಯದ ಮೂಲಕ ಸಮಾನಾಂತರ ಜಲಾಶಯಗಳಿಗೆ ನೀರು ಹರಿಸುವುದು ಹಾಗೂ ಅನುಸ್ಥಾವರಕ್ಕೆ ಅಗತ್ಯ ಇರುವ ನೀರು ಪೂರೈಸಲು ಸಾಧ್ಯವಿಲ್ಲವೆಂಬ ಸತ್ಯಾಂಶವನ್ನು ಜಿಲ್ಲಾಧಿಕಾರಿಗಳು ಅರಿತುಕೊಳ್ಳಬೇಕು. ತುಂಗಭದ್ರಾ ಜಲಾಶಯದಿಂದ ಎಡದಂಡೆಯಿಂದ ಬಲದಂಡೆ ನಾಲೆಗೆ ದೀರ್ಘ ಸಮರ್ಪಕವಾಗಿ ಸಾಗುತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಅನುಸ್ಥಾವರ ನಿರ್ಮಾಣ ಅವಶ್ಯಕತೆ ಇಲ್ಲ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. 25 ಹಳ್ಳಿಗಳನ್ನು ನಾವು ಈಗಾಗಲೇ ಭೇಟಿಯಾಗಿ ಬಂದಿದ್ದೇವೆ. ನಾವು ಎಲ್ಲ ಹೋರಾಟ ಜಾತ್ಯತೀತ ಮತ್ತು ಪಕ್ಷಾತೀತ ಹೋರಾಟದ ಬಗ್ಗೆ ಇದು ಅರಣ್ಯ ಇಲಾಖೆದವರಿಗೆ ಆಗಲಿ, ಇದು ಗ್ರಾಮಸ್ಥರಿಗೆ ಆಗಲಿ ಮತ್ತು ಚಿಕ್ಕಬೆಣಕಲ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಸ್ಥರನ್ನು ಯಾರೂ ಒಂದು ಇದನ್ನು ಕೇಳಿದ್ರಿ. ನಾವು ಈಗಲೇ ಅದನ್ನು ಹೋರಾಟಕ್ಕೆ ನಾವು ಅತಿ ಶುಕ್ರವಾರ ಮಾಡ್ಕೊಳ್ಳೋದು ನಾಳೆ ಇದು ಮಾಡಿದರೆ ಚಲೋ ಆಗ್ತಿತ್ತು ಅಂತ ನಮ್ಮ ಇವೆಲ್ಲ ಡಿಸೈಡ್ ಮಾಡಿ ನಾಳೆಯಿಂದ ಆಲ್ರೆಡಿ ಹಳ್ಳಿ ಹೋಗಿ ಅನುಸ್ಥಾವರದ್ದು ನಮಗಿದು ಸಭ್ಯ ಅಲ್ಲ. ನಮಗಿದು ಜನಸಂಕುಲಕ್ಕೆ, ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ, ಆಮೇಲೆ ಅಲ್ಲಿ ಇರ್ತಕ್ಕಂಥ ಗಿಡಮೂಲಿಕೆಗಳು ಮೊದಲು ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಇದು ಒಂದು ಗುಡ್ಡಗಾಡ ಪ್ರದೇಶದಲ್ಲಿ ಇರ್ತಕ್ಕಂಥ ಇದನ್ನು ಒಂದು ಡಿ ಸಿ ಅವರು ಆಮೇಲೆ ಇದು ಸರ್ವೆದಾರಿಯನ್ನು ರಿಪೋರ್ಟನ್ನು ಕೊಡ್ತಿದ್ದಾರಲ್ರಿ, ಅದರ ಸಲುವಾಗಿ ಉಗ್ರ ಹೋರಾಟ ಬರೋಕ್ಕೆ ನಿನ್ನೆ ಗ್ರಾಮಗಳಲ್ಲಿ 25 ಗ್ರಾಮಗಳಲ್ಲಿ ನಾವು ಎಲ್ಲ ಮೀಟಿಂಗ್ ಮಾಡ್ಕೊಂಡು ಬಂದಿದ್ವಿ. ಗ್ರಾಮದ ಸರ್ವೆ ನಂಬರ್ 35-36ರಲ್ಲಿ 2117 ಎಕರೆ ಪೈಕಿ ಈ 1200 ಎಕರೆಯನ್ನು ಇದನ್ನು ಗೂಗಲ್ ಮ್ಯಾಪಿನಲ್ಲಿ ಇದನ್ನು ಸರ್ವೆ ಮಾಡಿ ಇದನ್ನು ವರದಿ ಕಳಿಸಿದ್ದಾರೆ ಡಿ ಸಿ ಅವರಿಗೆ.